ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಎಸ್ ಕೆಮಿಸ್ಟ್ರಿ. ಸೊ KCET ಎಕ್ಸಾಮಿನೇಷನ್ ಅಂತೂ ಮುಗೀತು. ಇನ್ನು ರಿಸಲ್ಟಿಗೋಸ್ಕರ ವೇಟ್ ಮಾಡಬೇಕು. ರಿಸಲ್ಟ್ ಆದಮೇಲೆ ಕೌನ್ಸಿಲಿಂಗ್ ಪ್ರೊಸೆಸ್ ಸ್ಟಾರ್ಟ್ ಆಗ್ತದೆ. ಸೊ ಅದಕ್ಕಿಂತ ಮುಂಚೆ ಬಹಳ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಫ್ರಮ್ KEA. ಇದರ ಬಗ್ಗೆ ನಾನು ಹಿಂದಿನ ದಿವಸ ಅಂದರೆ 13ನೇ ತಾರೀಕು ಇದರ ನೋಟಿಫಿಕೇಶನ್ ಕೊಟ್ಟಾಗ ಆವಾಗಲೂ ಕೂಡ ನಾನು ಈ ಒಂದು ವಿಡಿಯೋವನ್ನು ಮಾಡಿದ್ದೀನಿ. ಈಗ ಮತ್ತೆ ಜಸ್ಟ್ ರಿಮೈಂಡರ್ ಅಂಥೇಳಿ ಇನ್ನೊಂದು ಸಾರಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನೀವೇನಾದರೂ CET 2023 ಅಪ್ಲಿಕೇಶನ್ ಫಾರ್ಮಲ್ಲಿ ಏನಾದರೂ ತಪ್ಪುಗಳನ್ನು ಮಾಡಿದರೆ ಆ ತಪ್ಪುಗಳನ್ನ ಕರೆಕ್ಷನ್ ಮಾಡ್ಕೊಳ್ಳೋದಕ್ಕೆ, ಮಾಹಿತಿಯನ್ನು ತಿದ್ದುಪಡಿ ಮಾಡ್ಕೊಳ್ಳೋದಕ್ಕೆ 21ನೇ ತಾರೀಕಿನಿಂದ ಅಂದರೆ ಆಲ್ರೆಡಿ ನಿಮ್ಮ ಕರೆಕ್ಷನ್ ಸ್ಟಾರ್ಟ್ ಆಗಿದೆ. 24ನೇ ತಾರೀಕು ರಾತ್ರಿ 11:59 ತನಕ ನಿಮಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅಂದರೆ ನಾಳೆ ರಾತ್ರಿಯ ತನಕ ಅವಕಾಶ ಇದೆ. ಸೊ ಆದರೆ ಏನಾದರೂ KCET ಫಲಿತಾಂಶ ಬಂದ ಮೇಲೆ ನೀವು ಎಡಿಟ್ ಮಾಡ್ಕೋತೀನಿ ಅಂತ ಇದ್ದರೆ ಸೊ ಅದಕ್ಕೆ ಅವಕಾಶವನ್ನು ಮಾಡಿ ಕೊಡಲಾಗುವುದಿಲ್ಲ ಅಂತ ಅನ್ನೋದನ್ನು ಕ್ಲೀನಾಗಿ ಹೇಳಿದ್ದಾರೆ. ಇದರಲ್ಲಿ ನಿಮ್ಮ ಮೀಸಲಾತಿಗೆ ಸಂಬಂಧಪಟ್ಟಂತಾಗಿರ್ಬೋದು, ಕನ್ನಡ ಮೀಡಿಯಮ್ಮು, ರೂರಲ್ಲು, ಸೊ ಯಾವುದೇ ಕರೆಕ್ಷನ್ ನೀವು ಮಾಡ್ಕೋಬೇಕು. ಓನ್ಲಿ ಐ ಥಿಂಕ್ ನಿಮಗೆ ನೇಮಲ್ಲಿ ಕರೆಕ್ಷನ್ ಆಗಿರ್ಬೋದು, ಫಾದರ್ ನೇಮ್, ಮದರ್ ನೇಮ್, ಇದರಲ್ಲಿ ಕರೆಕ್ಷನನ್ನು ಕೊಡೋದಿಲ್ಲ. ಅದನ್ನು ಬಿಟ್ಟರೆ ಸೊ ನಿಮಗೆ ಉಳಿದಂತಹ ಮಾಹಿತಿಯಲ್ಲಿ ಏನಾದರೂ ಚೇಂಜಸ್ಗಳನ್ನು ಮಾಡ್ಕೊಳ್ಬೇಕು ಅಂತ ಇದ್ದರೆ ಅವಕಾಶವನ್ನು ಕೊಟ್ಟಿದ್ದಾರೆ. ಸೊ ಇದಕ್ಕೆ ಏನು ಮಾಡಬೇಕು ಅಂತಂದರೆ KE ವೆಬ್ಸೈಟ್ನಲ್ಲಿ ಈ ರೀತಿ ಹೋದಾಗ ನೀವು ಇಲ್ಲಿ UGC 2023 ಮತ್ತು ಇತರ ಕೋರ್ಸ್ಗಳ ಎಡಿಟ್ ಅಪ್ಲಿಕೇಶನ್ ಲಿಂಕ್ ಅಂತ ಇದೆ. ಸೊ ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಕೆಳಗಡೆ ನೀವು ಪ್ರೊಸೀಡ್ ಟು ಲಾಗಿನ್ ಫಾರ್ ರಿಜಿಸ್ಟರ್ಡ್ ಯೂಸರ್ ಅಂತ ಇದೆ, ಇದರಲ್ಲಿ ಪ್ರೊಸೀಡ್ ಆಗಬೇಕು. ಸೊ ಇಲ್ಲಿ ಪ್ರೊಸೀಡ್ ಆದಮೇಲೆ ಇಲ್ಲಿ ಲಾಗಿನ್ ID ಮತ್ತು ಪಾಸ್ವರ್ಡ್, ಎಂಟರ್ ದ ಕ್ಯಾಪ್ಚಾ ಇವೆಲ್ಲ ಕೇಳ್ತದೆ. ಸೊ ಅದನ್ನೆಲ್ಲ ಹಾಕಿಬಿಟ್ಟು ಇಲ್ಲಿ ಲಾಗಿನ್ ಅಂತ ಆಗಿಬಿಟ್ಟು ಸೊ ನೀವು ಮುಂದೆ ಅಲ್ಲೇನು ಕರೆಕ್ಷನ್ ಕಾಣಿಸ್ತದೆ ಅದನ್ನು ಮಾಡಿ. ಸೊ ಭಾಳ ಜನ ವಿದ್ಯಾರ್ಥಿಗಳು ಸರ್ ಅದನ್ನು ಲೈವ್ ಮಾಡಿ ತೋರಿಸಿ ಅಂತ ಹೇಳ್ತಾ ಇದ್ದಾರೆ. ಸೊ ಕೆಲವೊಂದಷ್ಟು ಲೈವ್ ಮಾಡೋದಕ್ಕೆ ತನ್ನದೇ ಆದ ಒಂದಷ್ಟು ಡಿಸ್ಅಡ್ವಾಂಟೇಜಸ್ಗಳಿವೆ. ಅಂದರೆ ಈಗ ಯಾರೋ ಒಬ್ಬರು ನನಗೆ ಕರೆಕ್ಷನ್ ಮಾಡುವಂಥವ್ರು ಅವರ ID ಮತ್ತು ಪಾಸ್ವರ್ಡನ್ನು ಕೊಡಬೇಕು. ಸೊ ಅದನ್ನು ತೊಗೊಂಡ್ರೂ ಕೂಡ ನನಗೂ ಕೂಡ ರಿಸ್ಕು, ಅವರಿಗೂ ಕೂಡ ರಿಸ್ಕು. ನಾನೇನಾದರೂ ಮಾಡಬೇಕಾದ್ರೆ ಏನೋ ತಪ್ಪು ಮಾಡಿದೆ ಅಥವಾ ನಾನು ತಪ್ಪು ಮಾಡಲಿಲ್ಲ ಅಂತಂದರೂ ಅವರಿಗೆ ತಪ್ಪಾದಾಗ ನಾನೇ ಮಾಡಿದೆ ಅಂತ ಅನ್ನಿಸ್ತದೆ. ಸೊ ಇವೆಲ್ಲ ಕಾರಣದಿಂದ ನಾನು ಆ ರಿಸ್ಕನ್ನು ತೆಗೆದುಕೊಳ್ಳೋದಕ್ಕೆ ಹೋಗೋದಿಲ್ಲ. ಇದರಿಂದ ವಿದ್ಯಾರ್ಥಿಗೆ ಪ್ರಾಬ್ಲಮ್ ಆಗ್ತದೆ ಅಂತ ಇದ್ದರೆ ನಾನು ಆ ರಿಸ್ಕನ್ನು ತೊಗೊಳೋದಕ್ಕೆ ಹೋಗೋದಿಲ್ಲ. ಸೊ ಭಾಳ ಸಿಂಪಲ್ ಇರ್ತದೆ, ಇದ್ರ ಬಗ್ಗೆ ಏನು ವರಿ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ನೀವು ಲಾಗಿನ್ ಆಗಿಬಿಟ್ಟು ಅಲ್ಲಿ ಕಾಣುವಂಥ ಒಂದಷ್ಟು ಫೀಲ್ಡ್ಸ್ಗಳ ಮೇಲೆ ಕ್ಲಿಕ್ ಮಾಡಿ. ಯಾವುದು ಕ್ಲಿಕ್ ಆಗ್ತದೆ ಅದನ್ನು ಕರೆಕ್ಷನ್ ಮಾಡ್ಬೋದು ಅಂತ ಅರ್ಥ. ಯಾವುದು ಕ್ಲಿಕ್ ಆಗೋದಿಲ್ಲ ನೀವು ಕರೆಕ್ಷನ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ಈ ರೀತಿಯಾಗಿರ್ತದೆ. ಸೊ ಕರೆಕ್ಷನನ್ನು ಮಾಡ್ಕೊಳ್ಳಿ. ಸೊ ಮತ್ತು ಯಾಕಂದರೆ ಈಗ ವೆರಿ ಇಂಪಾರ್ಟೆಂಟ್ ಅಂದರೆ ನಿಮ್ಮ ಜಾತಿ ಕ್ಲೇಮ್ ಇರ್ಬೋದು ಅಥವಾ SC ಅದು ರೂರಲ್ ಇರ್ಬೋದು, ಕನ್ನಡ ಮೀಡಿಯಮ್ ಇರ್ಬೋದು, ಈ ಒಂದಷ್ಟು ಚೇಂಜಸ್ಗಳನ್ನು ನೀವು ಮಾಡಿಕೊಳ್ಳೇಬೇಕು. ಸೊ ಮುಂದೆ RD ನಂಬರ್ ಕೇಳಿದರೆ RD ನಂಬರ್ನ ಹಾಕಿ. ಸೊ 371G ಹೈದರಾಬಾದ್ ಕರ್ನಾಟಕ ಸಂಬಂಧಪಟ್ಟವರಾದರೆ S ಅಂತ ಹಾಕಿ, ಅದಕ್ಕೆ ತಕ್ಕಂಥ RD ನಂಬರ್ನ ಹಾಕಿ. ಇವೆಲ್ಲ ರೆಡಿ ಇಟ್ಕೊಳ್ಳಿ. ಸೊ ಇದರ ಬಗ್ಗೆ ಕರೆಕ್ಷನ್ ಏನಾದರೂ ಇದ್ದರೆ ಮಾಡ್ಕೊಳ್ಳಿ. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.